ಈ ದುರಂತಕ್ಕೆ ಹೊಣೆ ಯಾರು? ಇಡೀ ರಾಜ್ಯ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ರಾಜ್ಯ ಸರ್ಕಾರದಿಂದ ನಿನ್ನೆ ರಾತ್ರಿ ಆಗಿದೆ. ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸರ್ಕಾರದ ಕಡೆಯಿಂದ 24 ಗಂಟೆಗಳನ್ನ ತೆಗೆದುಕೊಳ್ಳಲಾಯಿತು. ಒಂದು FIR ದಾಖಲಾಗೋದಕ್ಕೆ 24 ಗಂಟೆಗಳು ಬೇಕಾಯಿತು. ಯಾರು ಇದಕ್ಕೆ ಹೊಣೆ ಅನ್ನೋದನ್ನ ನಿರ್ಧರಿಸೋದಕ್ಕೆ 24 ಗಂಟೆಗಳು ಬೇಕಾಯಿತು. ಈಗ 11 ಬಲಿ, 47 ಜನರಿಗೆ ಗಾಯ. ಇದಕ್ಕೆ ಅಮಾನತ್ತಿನ ಶಿಕ್ಷೆಯನ್ನ ಸರ್ಕಾರ ನೀಡಿದೆ. ಅಮಾನತ್ತು ಮಾಡಿ ಹಾಗಾದ್ರೆ ಸರ್ಕಾರ ಕೈ ತೊಳೆದು ಕೊಡ್ತಾ? ಪೊಲೀಸ್ ಕಮಿಷನರ್ ಸೇರಿ 5 ತಲೆದಂಡ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಸೇರಿದಂತೆ 5 ಜನರ ಸಸ್ಪೆಂಡ್ ಆಗಿದೆ. ಕಾಲ್ತುಳಿತ ನಡೆದ ನಂತರ ಬಲ್ಲ ಮೂಲಗಳು ಹೇಳ್ತಾ ಇದ್ವು, ಪೊಲೀಸ್ ಕಮಿಷನರ್ ಹೇಳಿದ್ರು ವಿ ಕಾಂಟ್ ಹ್ಯಾಂಡಲ್ ಇಟ್, ತಕ್ಷಣಕ್ಕೆ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್, ಟೈಮ್ ಬೇಕು ಅಂತ ಹೇಳಿದ್ರು ಅಂತ. ಆದರೆ ಸರ್ಕಾರ ಈಗ ಪೊಲೀಸ್ ಕಮಿಷನರ್ ಸೇರಿದಂತೆ ಅಧಿಕಾರಿಗಳ ತಲೆದಂಡ ಮಾಡಿದೆ. ಹಾಗಾದ್ರೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಪೊಲೀಸರು ಹರಕೆಯ ಕುರಿ ಆದರ? ಹಿಂದಿನ ರಾತ್ರಿ ಲಕ್ಷ ಜನರನ್ನ ಮ್ಯಾನೇಜ್ ಮಾಡಿ ಅಂತ ಫೀಲ್ಡ್ಗೆ ಇಳಿಸಿತ್ತು ಸರ್ಕಾರ. ಯಾವುದೇ ದುರ್ಘಟನೆಗಳು ನಡೆಯದಂತೆ IPL ಸೆಲೆಬ್ರೇಷನ್ ನೈಟ್ ಮುಕ್ತಾಯ ಆಗಿತ್ತು. ಬೆಳಗಿನ ಜಾವದವರೆಗೆ ಪೊಲೀಸರು ನಿದ್ದೆ ಮಾಡೋದಕ್ಕೂ ಸಾಧ್ಯ ಆಗಿರಲಿಲ್ಲ, ಅಭಿಮಾನಿಗಳು ನಿದ್ದೆ ಮಾಡಿರಲಿಲ್ಲ. ಅದಾದ ತಕ್ಷಣ ಲಕ್ಷ ಜನ ಸೇರ್ತಾರೆ, ಸೆಕ್ಯೂರಿಟಿ ಕೊಡಿ ಅಂತ ಅವರನ್ನ ವ್ಯವಸ್ಥೆ ಮಾಡಲಾಯಿತು. ಅಲ್ಲಿ ಅವ್ಯವಸ್ಥೆ ಆಗಿ 11 ಜನ ತಮ್ಮ ಜೀವ ಕಳೆದುಕೊಂಡ್ರು. ಅಂತಿಮವಾಗಿ ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಒತ್ತಡ ಬಂತು ಅಂದ್ರೆ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾಯ್ತು. ಅದರ ಪ್ರತಿಫಲವಾಗಿ ಈಗ ಅಧಿಕಾರಿಗಳ ತಲೆದಂಡ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಬೆಳಗ್ಗೆಯಿಂದ ಒಂದು ಪ್ರಶ್ನೆ ಕೇಳ್ತಾ ಇತ್ತು, ನಿಮ್ಮದೆಲ್ಲ ತಪ್ಪು, ಆರ್ಗನೈಸರ್ಸ್ದು ಅಂದ್ರೆ ಎಳ್ಕೊಂಡು ಬನ್ನಿ ಅವರನ್ನ ಅಂತ, FIR ದಾಖಲಿಸಿ ಅಂತ ಬೆಳಗ್ಗೆಯಿಂದಲೂ ಕೂಡ ನಾವು ಪ್ರಶ್ನೆ ಕೇಳ್ತಾ ಇದ್ವಿ. ನಿಮ್ಮದೆಲ್ಲ ಅಂದ್ರೆ ತಪ್ಪು, ಎಳ್ಕೊಂಡು ಬರೋ ಧೈರ್ಯ ಮಾಡೋದಿಲ್ವಾ ಸರ್ಕಾರ ಅಂತ. ಅಂತಿಮವಾಗಿ ಆ ಧೈರ್ಯ ಮಾಡಿದೆ. ಸಂಜೆಯ ಹೊತ್ತಿಗೆ 2 FIRಗಳು ದಾಖಲಾದವು. ಒಂದು RCB ಫ್ರಾಂಚೈಸಿ ಮೇಲೆ, ಆರ್ಗನೈಸರ್ಸ್ ಮೇಲೆ, ಮತ್ತೊಂದು KSCA ಮೇಲೆ. ಇನ್ನು FIR ಬೆನ್ನಲ್ಲೇ RCB ಮತ್ತು KSCಗೆ ಬಿಗ್ ಶಾಕ್. RCB ಮಾರ್ಕೆಟಿಂಗ್ ಹೆಡ್ ಸೇರಿ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಬಂಧನ. ಈ ಮಹಾನುಭಾವರು ಹಾಕಿದ್ದ ಪೋಸ್ಟ್ಗಳಿದೆಯಲ್ಲ, ಅದು ಅಲ್ಲಿ ಜನ ಹರಿದು ಬರೋದಕ್ಕೆ, ಅಂತಿಮ ಕ್ಷಣದಲ್ಲಿ ಎಡವಟ್ಟುಗಳಾಗೋದಕ್ಕೆ ಪ್ರಮುಖ ಪಾತ್ರ. ಯಾವಾಗ RCB ಟೀಮ್ ವಿಧಾನಸೌಧ ರೀಚ್ ಆಗಿತ್ತು, ಆಲ್ರೆಡಿ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ರೆಡಿ ಇದ್ರು. ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆಗೊಂದು ಪೋಸ್ಟ್ ಬರುತ್ತೆ, ಆನ್ಲೈನ್ ನಲ್ಲಿ ಫ್ರೀ ಟಿಕೆಟ್ ಮಾಡಿದವರಿಗೆ ಮಾತ್ರ ಒಳಗಡೆ ಎಂಟ್ರಿ ಅಂತ. ಬೆಳಗ್ಗೆಯಿಂದ ಕಾಯ್ತಾ ಇದ್ದ ಜನ ರೊಚ್ಚಿಗೆದ್ರು, ನಾವು ಒಳಗೆ ಹೋಗಲೇಬೇಕು ಅಂತ ನುಗ್ಗಿದ್ರು. ನುಗ್ಗಿದಾಗ 11 ಜನರ ಜೀವ ಹೋಯಿತು. DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ. ಸುನಿಲ್ ಮ್ಯಾಥ್ಯೂ, ಕಿರಣ್, ಸುಮಂತ್ ಬಂಧನ ಆಗಿದೆ. ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿಕೊಳ್ಳದೆ 11 ಜನರ ಜೀವ ಹೋಯಿತು. DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ನ
ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಮುಖ್ಯಸ್ಥ ನಿಖಿಲ್ ಸೋಸಲೆ ಬಂಧನ. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ಈ ಮೂರೂ ಜನರ ಎಡವಟ್ಟು, ಸರ್ಕಾರದ ಎಡವಟ್ಟು ಮತ್ತೆ ಮಾತಾಡೋಣ. ಸದ್ಯಕ್ಕೆ ಇವರ ನಡುವಿನ ಕನ್ಫ್ಯೂಷನ್ಗಳು 11 ಜನರ ಜೀವ ತೆಗೆದಿವೆ. ಕೆಎಸ್ಸಿಎ ಪತ್ರ ಬರೆಯುತ್ತೆ, ಪರ್ಮಿಷನ್ ಸರಿಯಾಗಿ ತಗೊಂಡಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಏಕಾಏಕಿ 7 ಗಂಟೆಗೆ ಒಂದು ಪೋಸ್ಟರ್ ರಿಲೀಸ್ ಮಾಡುತ್ತೆ. ಆ ಪೋಸ್ಟರ್ ರಿಲೀಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಬಿಗ್ ಕ್ವೆಶ್ಚನ್ ಮಾರ್ಕ್. ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ನೀವು ಹೀಗೊಂದು ಪೋಸ್ಟ್ ಹಾಕೊಳ್ಳೋದಕ್ಕೆ ಯಾರಿಂದ ಪರ್ಮಿಷನ್ ಸಿಕ್ತು? ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅದಕ್ಕೆ ಉತ್ತರ ಕೊಡಬೇಕು. ಮತ್ತೊಂದು ಕಡೆ ಡಿಎನ್ಎ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಆರ್ಸಿಬಿಯ ಮಾರ್ಕೆಟಿಂಗ್ ಕಂಪನಿ ಇದು. ಇವರು 3 ಗಂಟೆ ಹೊತ್ತಿಗೆ ಒಂದು ಪೋಸ್ಟ್ ರಿಲೀಸ್ ಮಾಡ್ತಾರೆ. ಆನ್ಲೈನ್ ನಲ್ಲಿ ಫ್ರೀ ಟಿಕೆಟ್ ತಗೊಳ್ಳಿ ಅಂತ. ಜನ ಮುಗಿ ಬೀಳ್ತಾರೆ. ನಮಗೆ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆ ಬಿಡೋದಿಲ್ವಾ? ಬೆಳಗ್ಗೆಯಿಂದ ನಾವು ಕಾಯ್ತಾ ಇದೀವಲ್ಲ ಅಂತ ನುಗ್ಗುತ್ತಾರೆ. ಇವರುಗಳು ಮಾಡಿದ ಎಡವಟ್ಟುಗಳಿಗೆ ಇವತ್ತು 11 ಜೀವಗಳು ಹೋಗಿವೆ. ದೊಡ್ಡ ದೊಡ್ಡ ಪಿಆರಿಂಗ್ ಮಾಡೋದಲ್ಲ, ಈ ರೀತಿಯ ಈವೆಂಟ್, ಇಷ್ಟು ದೊಡ್ಡ ಈವೆಂಟ್ ಅಂದಾಗ ಕನಿಷ್ಠ ಪರಿಜ್ಞಾನ ಇರಬೇಕು. 3 ಗಂಟೆಗೆ ಇವರು ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾರೆ ಜನರಿಗೆ. ಜನ ಮುಗಿ ಬೀಳ್ತಾರೆ. ಫ್ರೀ ಅಂತ ಇದ್ರು, ಈಗ ಏಕಾಏಕಿ ಟಿಕೆಟ್ ಅಂತ ಇದ್ದಾರೆ. ಫ್ರೀ ಟಿಕೆಟ್ ಆದ್ರೆ ಟಿಕೆಟ್ ಇರಬೇಕು ಒಳಗಡೆ ಹೋಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಅರ್ಧ ಜನ ಟಿಕೆಟ್ ಇಲ್ಲದೆ ಒಳಗಡೆ ಹೋಗಿ ಕೂತು ಬಿಟ್ಟಿದ್ದಾರೆ. ಡಿಎನ್ಎ ಡೈರೆಕ್ಟರ್ ಸುನಿಲ್ ಮ್ಯಾಥ್ಯೂ, ಸಿಬ್ಬಂದಿ ಸುಮಂತ್, ಇವರೆಲ್ಲರನ್ನ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನಲ್ಲಿ. ಇವರೆಲ್ಲರನ್ನ ಈಗ ಪೊಲೀಸರು ಒಳಗೆ ಹಾಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.